Hey guys, welcome back to my channel. So in today's video, I thought I'll use a little bit of Kannada to talk. ಯಾಕಂದರೆ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿರೋ ಎಷ್ಟೊಂದು ಜನಕ್ಕೆ ಕನ್ನಡ ಅರ್ಥ ಆಗುತ್ತೆ ಆ್ಯಂಡ್ ನಾನು ಏನು ಮಾಡ್ಕೋತಾ ಇದ್ದೀನಿ, ನನ್ನ ಮುಖದಲ್ಲಿ ಏನು ಹಚ್ಕೋತಾ ಇದ್ದೀನಿ ಅನ್ನೋದನ್ನು ಇನ್ನೂ ನೀಟಾಗಿ ಅರ್ಥ ಮಾಡಿಸ್ಬೋದು ನಿಮಗೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಕನ್ನಡದಲ್ಲೂ ಮಾತಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಕಂಗ್ಲೀಷ್ ವಿಡಿಯೋ ಥರ ಆಗೋಗುತ್ತೆ, ಯಾಕಂದರೆ ನಾನು ಎಲ್ಲದನ್ನು ನಾನು ಕನ್ನಡದಲ್ಲಿ ಹೇಳೋಕ್ಕಾಗಲ್ಲ. ಸೊ ಒಂದೊಂದು ಇಂಗ್ಲೀಷ್ ವರ್ಡ್ಸ್ನ ನಾನು ಯೂಸ್ ಮಾಡ್ತೀನಿ, ಬಟ್ ಮೋಸ್ಟ್ಲಿ ಕನ್ನಡದಲ್ಲೇ ಮಾತಾಡ್ತೀನಿ. ಸೊ ನೀವು ಟೈಟಲ್ನ ಆಲ್ರೆಡಿ ನೋಡಿದ್ದೀರಾ. ಇವತ್ತಿನ ನನ್ನ ವಿಡಿಯೋ ಗೆಸ್ಟ್ ಯಾರಂತ. ಇಟ್ ಈಸ್ ನನ್ ಅದರ್ ದ್ಯಾನ್ ಮೈ ಸಿಸ್ಟರ್ ಶರ್ವಾಣಿ ಕಶ್ಯಪ್. ಬನ್ನಿಮ್ಮ, ಬನ್ನಿ. ಹಾಯ್, ಥ್ಯಾಂಕ್ ಯು ಸೋ ಮಚ್ ರಶ್ಮಿ ಫಾರ್ ಇನ್ವೈಟಿಂಗ್ ಮೀ ಟು ಯುವರ್ ಚಾನಲ್. ಸುಮ್ಮನೆ ವಿಡಿಯೋನಲ್ಲಿ ಇದೆಯಾ ಅಂತ ನಗ್ತಾ ಇರಬೇಡ. ಇಲ್ಲ, ನಾನು ಯಾವಾಗಲೂ ನಗ್ತಾನೆ ಇರ್ತೀನಿ. ಆಯಿತು. ಸೊ ನೆನ್ನೆ ರಾತ್ರಿ ಇವಳು ಬಂದುಬಿಟ್ಟು ನನಗೆ ಕೇಳಿದ್ದು, ರಶ್ಮಿ ವಿಲ್ ಯು ಡೂ ಮೇಕಪ್ ಫಾರ್ ಮೀ ಅಂತ. ನಾನು ಅದಕ್ಕೆ ಅಂದ್ಕೊಂಡೆ ಮೇಕಪ್ ಮಾಡ್ತಾ ಹಾಗೆ ವಿಡಿಯೋನೂ ಮಾಡ್ಬೋದಲ್ಲ ಅಂತ. ಸೊ ದಟ್ ಇಸ್ ವೈ ವಿ ಕೇಮ್ ಅಪ್ ವಿತ್ ದಿಸ್ ಇಂಪ್ರಾಂಪ್ಟು ಪ್ಲ್ಯಾನ್ ಆಫ್ ಡೂಯಿಂಗ್ ಮೇಕಪ್ ಆನ್ ಹರ್ ವೈಲ್ ಚಾಟಿಂಗ್ ಥಿಂಗ್ಸ್ ದಟ್ ವಿ ಆಲ್ವೇಸ್ ಡೂ. So that is what this video is about, and if you want to see how this will go on and how her makeup will turn out, please like, share and subscribe. she told it. So I was about to say the same thing. Subscribe to my channel, like ಮಾಡಿ, comment ಮಾಡಿ, ಎಲ್ಲ ಈ ಟೈಟಲ್ ಕೆಳಗಡೆನೇ ಇದೆ. So yeah, let's jump into the video. Yeah. ಹೇರ್ ಬ್ಯಾಂಡ್ ಹಾಕ್ಸ್ಬಿಟ್ಟು ರೆಡಿಯಾಗಿ ಕೂರಿಸಿದ್ದೀನಿ. ಆ್ಯಂಡ್ ಬೈ ದ ವೇ ದಿಸ್ ಹೇರ್ ಬ್ಯಾಂಡ್ ಶಿ ಓನ್ಲಿ ಮೇಡ್ ಇಟ್. ಶಿ ಗಾಟ್ ಅ ಫ್ಯೂ ಟಿ-ಶರ್ಟ್ಸ್ ಆ್ಯಂಡ್ ಶಿ ಕಟ್ ದೆಮ್ ಆ್ಯಂಡ್ ಶಿ ಡಿಡ್ ಸಮಥಿಂಗ್. ಶಿ ಇಸ್ ಬಿಕಮ್ ಕ್ವೈಟ್ ಕ್ರಿಯೇಟಿವ್ ಇನ್ ಕ್ವಾರಂಟೈನ್. ಅವಳಿಗೆ ತುಂಬ ಏನೇನೋ ಐಡಿಯಾಸ್ ಬರ್ತಾ ಇದೆ. ಸೊ ಅವಳು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಏನೇನೋ ಮಾಡಿದ್ದಾಳೆ. ಏನು ಮಾಡಿದೆ ಅದು? ಕ್ರೋಶೆ ಸ್ಟೋರೇಜ್ ಬ್ಯಾಸ್ಕೆಟ್. ಅದು ಟಿ-ಶರ್ಟ್ನಲ್ಲಿ ಕ್ರೋಶೆ ಮಾಡಿದ್ದಾಳೆ. ಸೊ ಆ ಥರ ಏನೇನೋ ಮಾಡ್ತಾ ಇರ್ತಾಳೆ. ಲೆಟ್ಸ್ ಸ್ಟಾರ್ಟ್ ವಿತ್ ಮಾಯ್ಶ್ಚರೈಸರ್. ದ ಸೇಮ್ ಸ್ಟೆಪ್ಸ್ ವಾಟ್ ಐ ಯೂಸ್ ಆನ್ ಮೈ ಸೆಲ್ಫ್. ಬಟ್ ದ ಥಿಂಗ್ ಇಸ್, ನಂದು ಆಯಿಲಿ ಸ್ಕಿನ್ನು, ಇವಳಿಗಾದ್ರೆ ಸ್ವಲ್ಪ ಡ್ರೈ ಸ್ಕಿನ್ ಇದೆ. ಸೊ ಅವಳಿಗೆ ಏನೇನು ಸೂಟ್ ಆಗುತ್ತೆ, ಯಾವ ಪ್ರಾಡಕ್ಟ್ಸ್ ಅವಳು ಹಚ್ತಾಳೆ ಅದನ್ನೇ ನಾನು ಇಸ್ಕೊಂಡಿದ್ದೀನಿ. ಅವಳ ಹತ್ರ ಒಂದಷ್ಟು ಮೇಕಪ್ ಇದೆ, ಅಂದರೆ ಒಂದು ಫೌಂಡೇಶನ್, ಒಂದು ಕನ್ಸೀಲರ್, ಒಂದು ಬ್ಲೆಂಡರ್ ಇಷ್ಟಿತ್ತು. ಅದನ್ನ ಇಸ್ಕೊಂಡಿದ್ದೀನಿ ಬಿಕಾಸ್ ಅವಳ ಶೇಡ್ ಅವಳು ಕರೆಕ್ಟ್ ಆಗಿರುತ್ತೆ. ಸೊ ಅದನ್ನೇ ಇವತ್ತು ಹಚ್ತೀನಿ. ಸೊ ಫಸ್ಟ್ ಮಾಯ್ಶ್ಚರೈಸರ್ ಇಂದ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದು ಅವಳು ಹಚ್ಕೊಳ್ಳೋ ಮಾಯ್ಶ್ಚರೈಸರ್ ಜಾಯ್ ಹನಿ ಆ್ಯಂಡ್ ಆಲ್ಮಂಡ್ಸ್ ನರಿಶಿಂಗ್ ಸ್ಕಿನ್ ಕ್ರೀಮ್. ಇವಾಗ ಸ್ವಲ್ಪ ಚಳಿಗಾಲ ಬಂದಿರೋದಕ್ಕೂ ಕೂಡ ಅವಳ ಸ್ಕಿನ್ ಸ್ವಲ್ಪ ಎಕ್ಸ್ಟ್ರಾ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನರಿಶಿಂಗ್ ಕ್ರೀಮ್, ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಇರೋ ಕ್ರೀಮ್ ಹಚ್ಕೊಂಡ್ರೆ ನಿಮ್ಮ ಸ್ಕಿನ್, ಅದೇ ಎಸ್ಪೆಷಲಿ ಡ್ರೈ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಸ್ನಾನ ಆದ್ಮೇಲೆ ಕ್ರೀಮಲ್ಲಿ ಅಂತ ತೊಡುತ್ತಿದ್ದೆ. ಆಮೇಲೆ ನೆನೆ ರಾತ್ರಿನೇ ನೀನು ತಗೊಂಡು ಬೇಸ್ ಮಾಡಿಬಿಟ್ಟಿದ್ದೀನಿ. ಬೇಸ್ ಏನಲ್ಲಿ ಸ್ವಲ್ಪ ಉದ್ದ ಇದೆಯಾ ಕಣೆ ನನಗಿಂತ. ಆಬ್ವಿಯಸ್ಲಿ ಅಲ್ಲ, ಅಂದರೆ ಇವಾಗ ಇಷ್ಟು ಹತ್ರದಿಂದ ಕೂತ್ಕೊಂಡ್ರು ನನಗೆ ಏನು ಹಣೆ ಎಲ್ಲ ಸಿಗ್ತಾ ಇಲ್ಲ. ನಾನು ಹಿಂಗೆ ನೋಡಬೇಕು. ಅದು ಸ್ವಲ್ಪ ಓವರ್ ಆಯಿತು. ಓವರ್ ಏನಿಲ್ಲ, ಓವರ್. ಶಿ ಈಸ್ ವೆರಿ ಟಾಲರ್ ದ್ಯಾನ್ ಮೀ. ಶಿ ಈಸ್ ಆಲ್ಮೋಸ್ಟ್ ಅರೌಂಡ್ 5'9". By the way, she's very famous for her PJs. Yeah. Do you want to share one of your PJs with my audience? Yeah, sure. I would like to do that. Okay, please tell. Okay. What do you call a cow in an earthquake? Cow in an earthquake? Yeah. Moo. Baili. No. Then? Milkshake. It's hilarious, right? I bet so many of them are laughing. So, ನಗ್ತಿರ್ತಾರೆ ಎಲ್ಲರೂ. Yeah, because it's a one-time thing. I have to deal every day. No, it's not easy. Next. ಸೊ ಮಾಯ್ಶ್ಚರೈಸರ್ ಆಯಿತು. ಇವಾಗ ನೆಕ್ಸ್ಟ್ ಏನಂದರೆ, ಇವಳು ಲಿಪ್ಸನ್ನ ಸ್ವಲ್ಪ ಮಾಯ್ಶ್ಚರೈಸ್ ಮಾಡ್ತೀನಿ, ಸೇಮ್ ಲಿಪ್ ಬಾಮ್ ಹಾಕ್ಬಿಟ್ಟು. ಬಿಕಾಸ್ ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ವೆನ್ ಐ ಅಪ್ಲೈ ಅ ಲಿಪ್ಸ್ಟಿಕ್ ಆನ್ her lips are not dry and it is plumpy. Moisturized. ಸೊ ಇದು ಯಾವುದೋ ಲಿಪ್ ಬಾಮ್ ಅವಳು ಕೊಟ್ಟಿದ್ದೆ, ವಾದಿ ಇದು ಅನ್ಸುತ್ತೆ, ವಾದಿ ನ್ಯಾಚುರಲ್ಸ್. ಸೊ ಶಿ ರಿಯಲಿ ಲೈಕ್ಸ್ ಇಟ್ ಆ್ಯಂಡ್ ಶಿ ಇಸ್ ಎಂಪ್ಟಿಂಗ್ ದ ಬಾಟಲ್. ಸೊ ಯಾ, ಐ ಆಮ್ ಜಸ್ಟ್ ಗೋನ್ ಟು ಯೂಸ್ ದ ಸೇಮ್ ಲಿಪ್ ಬಾಮ್. ಅವಳೇ ಹಚ್ಕೊಳ್ತಾಳೆ. ನೆಕ್ಸ್ಟ್. ಸೊ ನಾನಿವಾಗ ಇವಳ ಸ್ಕಿನ್ಗೆ ಒಂಚೂರು ಗ್ಲೋ ತರೋದಕ್ಕೆ ಐ ಆಮ್ ಯೂಸಿಂಗ್ ದ ಮ್ಯಾಕ್ ಸ್ಟ್ರೋಬ್ ಕ್ರೀಮ್ ಇನ್ ದ ಶೇಡ್ ಗೋಲ್ಡ್ ಲೈಟ್. ಸೊ ಅದಕ್ಕೆ ಇದನ್ನು have the inner glow. Yeah, let's enhance it. I can't help it. ಇದನ್ನ ನೀವು ಬೇಕಂದ್ರೆ ಮಾಯ್ಶ್ಚರೈಸರ್ ಜೊತೆ ಕೂಡ ಮಿಕ್ಸ್ ಮಾಡಿ ಹಚ್ಕೋಬಹುದು. ಸೊ ಅವಾಗ ಫುಲ್ ಫೇಸ್ ಗ್ಲೋ ಇರುತ್ತೆ. ಕಾಣಿಸ್ತಿದ್ಯಾ ನೋಡು ನಿನ್ ಗ್ಲೋ? ಕಾಣಲ್ಲ, ಯಾಕಂದ್ರೆ ಸ್ಪೆಕ್ಸ್ ಇರುತ್ತೆ. ಗ್ಲೋ ನನಗೆ ಅಟ್ಲೀಸ್ಟ್ ಗೊತ್ತು ಎಲ್ಲಿ ನೋಡ್ಕೋಬೇಕಂತ. ನೋಡ್ಕೊ ನಿಮ್ಮ ಸಾರಿ. Yeah, I can see a little glow. Okay. So
ಸೊ ಇವಳಿಗೆ ಈಗ ಸ್ಕಿನ್ ಪ್ರೆಪ್ ಮುಗೀತು. ಸೊ ಲೆಟ್ಸ್ ಜಂಪ್ ಇನ್ ಟು ದ ಬೇಸ್ ಮೇಕಪ್ ಫಸ್ಟ್. ಲೆಟ್ಸ್ ಸ್ಟಾರ್ಟ್ ವಿತ್ ಫೌಂಡೇಶನ್. ಇವತ್ತು ಅವಳಿಗೆ ಫೌಂಡೇಶನ್ ನಾನು ಮೇಬ್ಲಿನ್ದು ಯೂಸ್ ಮಾಡ್ತೀನಿ, ಅವಳ ಶೇಡೇನೆ. ಸೊ ದಿಸ್ ಇಸ್ ದ ಮೇಬ್ಲಿನ್ಸ್ ಫಿಟ್ ಮಿ 128 ವಾರ್ಮ್ ನ್ಯೂಡ್. ಈ ಶೇಡ್ ಅವಳಿಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ. ಅವಳು ಸ್ವಲ್ಪ ಶೀಸ್ ಆನ್ ದ ಫೇರರ್ ಸ್ಕಿನ್ ಕಾಂಪ್ಲೆಕ್ಷನ್, ಅದಕ್ಕೋಸ್ಕರ ಈ ಶೇಡ್. ಸೊ ಅವಳದೇ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಒಂದು ಚೂರು ಸ್ಟಾರ್ಟ್ ಮಾಡ್ತೀನಿ ಫೌಂಡೇಶನ್. ಅವಳಿಗೆ ಜಾಸ್ತಿ ಬೇಡ. ನೀವು ನೋಡ್ದಂಗೆ ಅವಳ ಮುಖದಲ್ಲಿ ಜಾಸ್ತಿ ಸ್ಕಾರ್ಸು ಅಥವಾ ಎನಿ ಡಿಸ್ಕಲರೇಷನ್ ಏನೂ ಇಲ್ಲ. ಸೊ ನಾವು ಡೈರೆಕ್ಟಾಗೆ ಸುಮ್ಮನೆ ಚೂರು ಫೌಂಡೇಶನ್ ಹಚ್ಚಿದ್ರೆ ಸಾಕು. ನಾನೇನಾದರೂ ನಿನ್ನ ತಮ್ಮ ಆಗಿದ್ರೆ ನೀನೆಲ್ಲ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ? ಮೇಬಲಿನ್ದು ಫೌಂಡೇಶನ್ ಸ್ವಲ್ಪ ಮ್ಯಾಟ್ ಇದೆ. ಸೊ ನೀವು ಇದನ್ನು ಯೂಸ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಸ್ಕಿನ್ನನ್ನು ತುಂಬ ಮಾಯಿಶ್ಚರೈಸ್ ಮಾಡಿ. ಸೊ ಇದು ಅಷ್ಟು ಮ್ಯಾಟ್ ಆದರೂ ನಿಮ್ಮ ಸ್ಕಿನ್ನಿಗೆ ತುಂಬಾ ಅದು ಡ್ರೈ ಅನಿಸಲ್ಲ. ಸೊ ಶರ್ವಾಣಿ, ನಿನಗೆ ಮೇಕಪ್ಪಲ್ಲಿ ಯಾವುದು ಫೇವ್ರೆಟ್ ಪ್ರಾಡಕ್ಟ್? ನಿಂಗೊಂದು ಚೂರು ಗೊತ್ತಾನೆ ಇವಾಗ ನನ್ನ ಚಾನಲ್ ನನ್ನ ಚಾನಲ್ ನೋಡಿ ಗೊತ್ತು. ಇಲ್ಲಾಂದರೆ ನನಗೆ ಹ್ಯಾವ್ ಝೀರೋ ನಾಲೆಡ್ಜ್, ಬಿಕಾಸ್ ನಾನು ಏನೂ ಮೇಕಪ್ ಯೂಸೇ ಮಾಡಲ್ಲ. ಸೊ ರಶ್ಮಿಯಿಂದ ಸ್ವಲ್ಪ ಅವಳೇ ಆ್ಯಕ್ಚುಲಿ ತೆಗೆಸ್ಕೊಟ್ಟಿರೋದು ಈ ಬ್ಲೆಂಡರು. ಇವಾಗ ಒಂದು ಕನ್ಸೀಲರ್ ಯೂಸ್ ಮಾಡ್ತಾರೋ ಅದು ಅವಳದೇ. ಆಮೇಲೆ ಇವಾಗ ಯೂಸ್ ಮಾಡಿದ ಫೌಂಡೇಶನ್ನು ಎಲ್ಲ ಅವಳೇ ತೆಗೆಸ್ಕೊಟ್ಟಿರೋದು. ಸೊ ಅದರಿಂದ ಒಂಚೂರು ಗೊತ್ತು. I think I like highlighter. For the glow. Yeah, I don't know. It looks really good in the picture, so I really like highlighter. Ninge? I think lipstick. Lipstick? No, I don't like lipstick because I eat half of them when it's on my lips. I think it's better you try out some matte lipstick. But then it dries up, right? Yeah, it dries. So, yeah. But you then won't I eat start them. eating. See, it tutti made it ella dry agi, and then I eat it up. It's like, I don't know. She has decided her mind that my mom doesn't cook enough and she wants to eat lipsticks. I can't do anything for that. Mummy ಕೇಳಿಸ್ಕೊತಾರೆ. ಇವಳಿಗೆ ಆ್ಯಕ್ಚುಲಿ ಅಷ್ಟೊಂದು ಫೌಂಡೇಶನ್ ಬೇಡ. ಅದಕ್ಕೆ ಇವಳ ಹತ್ರ ಒಂದು ಫೌಂಡೇಶನ್ನೇ 3 ವರ್ಷ 4 ವರ್ಷ ಓಡಿಸ್ತಾಳೆ. ಹೆಂಗಂತ ನನಗೆ ಗೊತ್ತಿಲ್ಲ. ಆಲ್ಸೋ ಫೋರ್ ಹೆಡಲ್ಲಿ ಹಚ್ಚುವಾಗ ಜಾಸ್ತಿ ಫೌಂಡೇಶನ್ ಹಚ್ಚಬೇಡಿ. ಸ್ವಲ್ಪ ಅದೇನು ಬ್ಲೆಂಡರಲ್ಲಿ ಏನು ಉಳಿದಿದೆಯೋ ಓನ್ಲಿ ದಟ್ ಮಚ್ ಇಫ್ ಯು ಅಪ್ಲೈಡ್ ಆನ್ ದ ಫೋರ್ ಹೆಡ್, ದಟ್ ವಿಲ್ ಬಿ ಎನಫ್. So Rashmi, what is your fond memory of us? Fond. Yeah. Like I'm so happy. Yeah, that when you thing think happened. about it, you're like, wow. Oh, I didn't have to really think about it. Yeah, think. Because most of the time I remember us fighting only. Yeah, we fight a lot, by the way. I think it's normal. They all, if you have siblings, I know what we're talking about. Yeah, and especially if you're like sisters, you'll even relate better, I guess. I'll talk about the fond memory later, but let's move on to concealer. So today I'm using the Maybelline's Fit Me concealer for her. This is in the shade 25 medium. ಈ concealer ಕೂಡ ಅವಳ ಶೇಡಿಗೆ ಇದೆ. ಇದು ತುಂಬಾ ಬ್ರೈಟ್ನಿಂಗ್ ಕನ್ಸೀಲರ್ ಅಲ್ಲ. ಅವಳಿಗೆ ಏನು ಡಾರ್ಕ್ ಸರ್ಕಲ್ಸ್ ಇದೆ ಅಷ್ಟು ನೀಟಾಗಿ ಕವರ್ ಆಗುತ್ತೆ ಅಂಡ್ ಅವಳ ಸ್ಕಿನ್ ಟೋನ್ಗೆ ಇದೆ. Yeah, ಅದು ರಶ್ಮಿ ಕೊಡ್ಸಿದ್ದು, by the way. So concealer ಹಚ್ಚಾಯ್ತು. ಇವಾಗ ಟೈಮ್ ಫಾರ್ ಬ್ಲೆಂಡಿಂಗ್. ಲೆಟ್ಸ್ ಟಾಕ್ ಅಬೌಟ್ ದ ಫನ್ನಿ ಮೆಮರಿ ದಟ್ ಯು ಆಸ್ಟ್. ಓಕೆ, ಫಾಂಡ್ ಮೆಮರಿ, ಬಟ್ ನನಗೆ ಫನ್ನಿ ಇದೆ, ಸೊ ಅದಕ್ಕೆ ಫಾಂಡ್ ಆಗಿದೆ. ಸೊ ಒಂದ್ಸರಿ ಏನಾಗಿತ್ತು, ನಾವು ಮನೆಗೆ ಒಂದು ಚೇರ್ ತರಕಂತ ಇಲ್ಲಿ ಹತ್ರದ ಫರ್ನಿಚರ್ ಸ್ಟೋರ್ಗೆ ಹೋಗಿದ್ದೀವಿ. ಸೊ ಚೇರ್ ತೊಗೊಂಡ್ಬಿಟ್ವಿ. ಹೋಗಿದ್ದು 2 ವೀಲರ್ನಲ್ಲಿ. ಹೇಗೆ ತರಬೇಕು ಮನೆಗೆ ಅಂತ ಗೊತ್ತಿಲ್ಲ. ಸೊ ನಾನು ಇವಳಿಗೆ ಏನು ಮಾಡಿದೆ, ಇವಳು ಹಿಂದೆ ಕೂತ್ಕೊಂಡಿದ್ಲು. ಸೊ ನಾನು ಗಾಡಿ ಓಡಿಸ್ತಿದ್ದೆ. ಇವಳು ತಲೆ ಮೇಲೆ ಹಿಂಗೆ ಚೇರ್ ಹಿಡಿಸ್ಕೊಂಡ್ಬಿಟ್ಟು ಉಲ್ಟಾ ಇವಳು ಪಾಪ ಹಿಂದೆ ಕುತ್ಕೊಂಡು ಬಂದಿದ್ದಾಳೆ. ನಾನು ಓಡಿಸ್ಕೊಂಡ್ಬಂದಿದ್ದು. ದಾರಿಲಿರೋರೆಲ್ಲ ಇವಳನ್ನೇ ನೋಡಿದ್ದಾಳೆ. ನಾನು ಎಷ್ಟು ನಕ್ಕಿದ್ದೀನಿ ಅಂದರೆ ಅಷ್ಟು ನಕ್ಕಿದ್ದೀನಿ. ಪಾಪ ಅವಳು ಎಂಬ್ಯಾರಸ್ಮೆಂಟಲ್ಲಿ ಸತ್ತೋದ್ಲು ಅವತ್ತು. ಬಟ್ ಐ ವಾಸ್ ದ ಹ್ಯಾಪಿಯೆಸ್ಟ್. Things like this happen to me always. So there are very personal embarrassment stories that we have about her, especially. But yeah, I don't think we should share all of them. I have one question. So when was, I won't say the last time, but what was the thing that made you very angry about me? I wouldn't say when was the last time, because ಒಂದು 2 ಗಂಟೆ ಮುಂಚೆನೆ ನಾವು ಸ್ವಲ್ಪ ಆಲ್ಮೋಸ್ಟ್ ವಾಲ್ಕೆನೋ ತರ ಜಗಳ ಆಡಿದ್ವಿ. I think it was yesterday when I got angry at the TV, not because of her. Oh, that's so I guess most of you would have watched this movie, Crazy Rich Asians. So I watched that movie, I guess a year back, or I don't remember. So ever since I watched that movie, ನಾನು ರಶ್ಮಿಗೆ ಹೇಳ್ತಾನೆ ಇದ್ದೀನಿ ಆ ಮೂವಿ ನೋಡು ಅಂತ. But she has not watched it till today. ಬಟ್ ಅವಳು ಹೇಳೋ ಎಲ್ಲ ಮೂವಿ ಐ ವಾಚ್ ಇಟ್. ಐ ಹ್ಯಾವ್ ಇವನ್ ಟೋಲ್ಡ್ ಹರ್ ಟು ವಾಚ್ ಮಾರ್ಲಿ ಅಂಡ್ ಮೀ. ಅದು 2 ಮೂವಿನೂ ನೋಡಿಲ್ಲ. ಸರಿ, ಐ ಪ್ಲೇಡ್ ದಟ್ ಮೂವಿ, ಐ ಫೋರ್ಸ್ಡ್ ಅಂಡ್ ಐ ಪ್ಲೇಡ್ ದ ಮೂವಿ ಎಸ್ಟರ್ಡೇ. ಸೊ ವಾಟ್ ಹ್ಯಾಪನ್, ದ ಸ್ಕ್ರೀನ್ ದಟ್ ಡಿಸ್ಪ್ಲೇಡ್ ಟೋಲ್ಡ್ ದಟ್ ವಿ ಆರ್ ಹ್ಯಾವಿಂಗ್ ಅ ಟ್ರಬಲ್ ಪ್ಲೇಯಿಂಗ್ ದಿಸ್ ಮೂವಿ, ಟ್ರೈ ಅಗೇನ್. ಸೊ ನಾನು ಅನ್ಕೊಂಡೆ ಸರಿ ಲೆಟ್ ಮೀ ಟ್ರೈ ಅಗೇನ್.
I tried it again, but no luck. It did not play, and she was the happiest that it did not play. I'm serious. Or ಎಷ್ಟು ಖುಷಿ ಆಯ್ತು. Then she was like, okay, play this movie called Room. So I was like, okay. And I just pressed it on and the movie started playing. Can you guys believe it? So I don't know that. I She's think, not that lucky. yeah, I'm not And lucky. sometimes God is on my side, so she gets It's like annoyed. it's- Very annoyed yeah. because of that. I get very angry. So I think that was the last time I was really pissed. I think it hurt me. On another level. Yeah, I don't know. Like she hates Crazy Rich Asians, she hates Netflix, she hates my internet service provider. Like she hates a lot of people now because what happened yesterday. Okay, let's move on with the makeup. So ಇವಾಗ ಅವಳದು ಕನ್ಸಿಲರ್ ಆಯ್ತು, ಫೌಂಡೇಶನ್ ಆಯ್ತು. ನಾ ಒಂದು ಮರ್ತ್ಬಿಟ್ಟೆ ಪ್ರೈಮರ್ ಹಚ್ಚೋದು ಅವಳಿಗೆ. ಅದು ಇಟ್ಕೊಂಡಿದ್ದೆ ಬಟ್ ಏನಕ್ಕೋ ಮಾತಾಡ್ಕೊಂಡು ಮರ್ತ್ಬಿಟ್ಟೆ. ಸೊ ಇಫ್ ಯು ಹ್ಯಾವ್ ಅ ಪ್ರೈಮರ್ ಆ್ಯಂಡ್ ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ಒನ್ ಆಫ್ಟರ್ ಯೋರ್ ಮಾಯ್ಶ್ಚರೈಸರ್ ಆ್ಯಂಡ್ ಬಿಫೋರ್ ದ ಫೌಂಡೇಶನ್. ಸೊ ನೀವು ಮಾಯ್ಶ್ಚರೈಸರ್ ಹಚ್ಚಿಮೇಲೆ ಒಂಚೂರು ಪ್ರೈಮರ್ ಹಚ್ಚಿ, ಸೊ ಅದಾದ್ಮೇಲೆ ಫೌಂಡೇಶನ್ ಹಚ್ಕೋಬಹುದು. ನಾವು ಲೆಟ್ಸ್ ಮೂವ್ ಆನ್ ಟು ಸೆಟ್ಟಿಂಗ್ ದ ಹೋಲ್ ಫೇಸ್. ಇವಾಗ ಫೌಂಡೇಶನ್ ಕನ್ಸಿಲರ್ ಎಲ್ಲ ಹಚ್ಚಿದ್ದೀನಿ, ಅದನ್ನ ಸೆಟ್ ಮಾಡಬೇಕು ಪೌಡರ್ ಜೊತೆ. ಸೊ ಅದಕ್ಕೆ ನಾನು ಇವತ್ತು Maybelline's Fit Me ಲೂಸ್ ಫಿನಿಶಿಂಗ್ ಪೌಡರ್ ಇನ್ ದ ಶೇಡ್ 20 ಲೈಟ್ ಮೀಡಿಯಂ ಈ ಪೌಡರ್ನ ಹಚ್ತೀನಿ. ಕ್ರೇಜಿ ಆಗಿ ಕಾಣಿಸ್ತಿದೆ. ನಾನು ನನ್ನ ಲೈಫಲ್ಲಿ ನಾನು ಹಿಂಗೆ ನೋಡ್ಕೊಂಡೆ ಇಲ್ಲ. ನನ್ನ ಏನು ಕ್ರೇಜಿ ಹಾಫ್ ಮೇಕಪ್ ನಾನು ಯಾವತ್ತೂ ನೋಡಿದ್ದೆ. ನಾನು ಹೆಂಗೆ ಕಾಣಿಸ್ತೀನಿ. ಮೇಲ್ ನೋಡು, ಇದೊಂದು ಸ್ವಲ್ಪ ಕನ್ಸೀಲರ್ ಸೆಟ್ ಆಗೋವರೆಗೂ ನಗ್ಬೇಡ, ಯಾಕಂದ್ರೆ ಲೈನ್ಸ್ ಬಂದ್ಬಿಡತ್ತೆ. ಸುಮ್ಮನೆ ಇರು. ಮೇಲ್ ನೋಡು. So she studies at Mount Carmel. She is doing a degree on. Would you like to tell? I have other things to talk about. Yeah, I am doing my degree final year in history, journalism, and travel and tourism. By the way, guys, ee brush kodsid nane, like our birthday gift. It's very nice, no? I know. Yeah. So Show off. what was it? Song that shut your mouth on that. What is it song that you're into these days? English songs? Which one? Tell your playlist. Don't Rush. Yeah. Young Blood. Oh God. Temperature. Then Roxanne. Huh. The ringtone in my phone when she calls is Roxanne because she feels she is Roxanne. Yeah, I am 'Cause why not? Roxanne. You guys have to definitely listen to that song. It's really nice. Yeah, and tell me in the comments whether you can relate to her. I am sure I don't, but yeah, anyway. Oh, hydrating herself every 2 minutes. ಅಷ್ಟು ಮಾತಾಡ್ತಾ ಇದ್ದೀನಿ ನಾನು. ಹಿಂದೆ ಹೋಗೆ. ಸೊ ಇವಾಗ ಅವ್ಳ ಬೇಸ್ ಮೇಕಪ್ ಮುಗ್ದಿದೆ, ಬ್ರಾನ್ಸರ್ ಬ್ಲಷ್ ಎಲ್ಲ ಆಮೇಲೆ ಹಚ್ತೀನಿ. ಸೊ ಫಾರ್ ಐಬ್ರೋಸ್ ಟುಡೇ ಐ ಆಮ್ ಯೂಸಿಂಗ್ ದ ಲ್ಯಾಕ್ಮೆ ಅಬ್ಸಲ್ಯೂಟ್ಸ್ ಬ್ರೌ ಡಿಫೈನರ್ ಇನ್ ದ ಶೇಡ್ ಗ್ರಾಫೈಟ್. ಸೊ ಇವಳಿಗೆ ಆಲ್ರೆಡಿ ಥಿಕ್ ಬುಷಿ ಐಬ್ರೋಸ್ ಇದೆ. ನಾನು ಜಾಸ್ತಿ ಇದ್ರಲ್ಲಿ ಬರೆಯೋಕೆ ಹೋಗಲ್ಲ. ಏನು ಗ್ಯಾಪ್ಸ್ ಇದೆ ಅಷ್ಟನ್ನು ಫಿಲ್ ಮಾಡ್ತೀನಿ, ಸೊ ನ್ಯಾಚುರಲ್ ಆಗಿ ಕಾಣುತ್ತೆ. So let's move on to the eyeshadow. Eyeshadow ivattu, or normally she's not a very colorful or dramatic person when it comes to Eyeshadow. Yeah. Otherwise I am. Otherwise she's very dramatic, but when it comes to eyeshadow, she likes it subtle and she likes to have a very everyday kind of a look. Very much unlike me. I really love any dramatic looks, full of colors, and my eyes should pop up. Aatra nan ishtapadtini. Contradicting her personality. Yeah. So she's completely opposite, but surprisingly nenne ಬಂದ್ಬಿಟ್ಟು ಹೇಳ್ತಾಳೆ, ರಶ್ಮಿ ನಂಗೊಂದು ಸ್ವಲ್ಪ ಪಾಪ್ ಆಫ್ ಕಲರ್ ಇರಬೇಕು ನನ್ನ ಐ ಶ್ಯಾಡೋಗೆ ಅಂತ. So it got me thinking. I was like, okay, this is the only opportunity where I'm going to get so that I can put a lot of color on her eyes. So yeah, we are going to do a very colorful eyeshadow look for her today. So ivattu avಳ eyeshadowge ನಾನು 2 eyeshadow palette use ಮಾಡ್ತಿದ್ದೀನಿ, ultimately colorful and very very bright. So this is the NYX Ultimate Brights eyeshadow palette and the Huda Beauty Sapphire Obsessions palette. So both of them are very very nice. I have videos where I have done eyeshadows using this eyeshadow palette and as well as this eyeshadow palette. I'll leave a link up here on the screen. Please check it out. It's very very nice. So now let's move on to her eyeshadow. So first I'm going to use the NYX Ultimate Brights eyeshadow palette. So I'm going to use this purple color from the palette. Very very bright color. I'm just going to pick it up on a flattened brush.
ಇದು ಏನಂದ್ರೆ ಈ ತರ ಡೆನ್ಸ್ ಬ್ರಷಸ್ ಯೂಸ್ ಮಾಡಿದ್ರೆ ಕಲರ್ ನೀಟಾಗೆ ಪ್ಯಾಕ್ ಆಗುತ್ತೆ, ಎಲ್ಲಿ ಹಚ್ತೀನಿ ಅಲ್ಲಿರುತ್ತೆ, ಇಟ್ ವೋಂಟ್ ಬಿ ಆಲ್ ಅರೌಂಡ್ ದ ಪ್ಲೇಸ್. ಸೊ ಅದಕ್ಕೇನೆ ಈ ಬ್ರಷ್ ಇಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಔಟರ್ ಕಾರ್ನರ್ಗೆ ಫಸ್ಟ್ ಹಚ್ತೀನಿ. By the way, purple is my favorite color. ಯಾ, ಶಿ ಲವ್ಸ್ ಪರ್ಪಲ್. ಆ್ಯಂಡ್ ಅದಕ್ಕೆ ಇವಳಿಗೆ ನಾನು ಕೆಲವೊಂದ್ಸಲಿ ಮುಂಚೆ 2 ಸಲ ಏನೋ ಮಾಡಿದ್ದೆ ಮೇಕಪ್, ಇವಳದೇ ಕಲರ್ ಚಾಯ್ಸ್ ಇತ್ತು ಬೈ ದ ವೇ. ಶಿ ವಾಂಟೆಡ್ ಅ ವೆರಿ ಗುಡ್ ಪರ್ಪಲ್ ಐ ಶ್ಯಾಡೋ ಒಂದ್ಸಲಿ ಹೇಳಿದ್ದು, ಅದನ್ನ ನಾನು ಸ್ವಲ್ಪ ಡಿಸಾಸ್ಟರ್ ಆಗಿ ಮಾಡಿದೆ. ಅವಾಗಷ್ಟೇ ನಾ ಕಲಿತಾ ಇದ್ದೆ ಮೇಕಪ್ ಹೆಂಗ್ ಮಾಡೋದಂತ. ಅದಾದ್ಮೇಲೆ ಇನ್ನೊಂದ್ಸಲಿ ಏನೋ ಒಂದು ನಿಯಾನ್ ಕಲರ್ ಅಲ್ಲಿ ಬೇಕು ನನಗೆ, ಐ ವಾಂಟ್ ಇಟ್ ವೆರಿ ಬ್ರೈಟ್ ಅಂತ ಅಂದಿದ್ಲು. ಅದು ಆಕ್ಚುಲಿ ಚೆನ್ನಾಗಿತ್ತು, ಬಟ್ ಅವಳಿಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಇವತ್ತು ಅವಳೇ ಅಂದು, ರಶ್ಮಿ ನೋಡು ನಂಗೆ ಕಲರ್ಸ್ ಬೇಕು ನನ್ನ ಕಣ್ ಮೇಲೆ, ನೀನು ಡಿಸೈಡ್ ಮಾಡಿ ಏನು ಮೇಕಪ್ ಲುಕ್ ಮಾಡ್ತೀಯಾ ಅಂತ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಮೈ ಎಕ್ಸ್ಪೆರಿಮೆಂಟೇಷನ್. ನೋಡಿ, ಅಯ್ಯೋ ಕಣ್ಣು ಮುಚ್ಚು, ಸಾರಿ. ಎಲ್ಲದಕ್ಕೂ ಸುಮ್ಮನೆ ಮೇಲ್ ನೋಡು ನಾ ಮೇಲೆ ನೋಡ್ತಾ ಇರ್ಬೇಕು. ನಿಂಗೆ ಟಾಮ್ ಆ್ಯಂಡ್ ಜೆರ್ರಿ ಬಿಟ್ಟರೆ ಇನ್ಯಾವ ಸೀರಿಯಲ್ ಇಷ್ಟ ಆಗ್ತಿತ್ತು ಚಿಕ್ಕ ವಯಸ್ಸಲ್ಲಿ? Popeye the Sailor Man. favorite. And Only then the used to 90s like kids. Oswald. Oh, Oswald was my favorite. And you started liking Chota Bheem, which I didn't approve. I just like the concept of him eating the laddu and just becoming strong. But food makes you strong, so you have to always. But you never like sweets. Yeah, sweets I don't like, but food. At the end of the day, that's food, Rashmi. Sorry, but it doesn't mean that you Maggie tinbit or nathara strong agala. It's only laddu. You like We Kali know and Laju. Samuel. Okay, guys, that's it. So I've applied the purple eyeshadow on her outer corner. I've made a wing out of it and I've taken it above the crease. I'm gonna blend it out later. So but moving on to the next eyeshadow, I'm using the Huda Beauty Sapphire Obsessions palette and I'm picking up this bright green color. So these kind of eyeshadows are better applied when you apply it with your fingers and not with a brush. So I'm just gonna pick it up using my finger and apply it on her inner corner. So I applied the green color on her inner corner. Now I'm going to pick up the navy blue color from both the palettes and I'm going to put it in between the green and the purple to create a very beautiful transition. You will get an indigo color. So yeah, I'm just going to do that. So yeah guys, I finished applying the blue color. ನೀಟಾಗಿ ಅದನ್ನ ಈ ಗ್ರೀನ್ ಇಂದ ಬ್ಲೂ ಟು ಪರ್ಪಲ್ ಟ್ರಾನ್ಸಿಷನ್ ಬರೋ ಹಾಗೆ ನೀಟಾಗಿ ಮಾಡಿದ್ದೀನಿ. ಕಣ್ಮುಚ್ಚು. ಸೊ ನೋಡಿ, ಈ ತರ ನೀಟ್ ಟ್ರಾನ್ಸಿಷನ್ ಇದೆ. ಸೊ ಇದು ಮೇಲ್ಗಡೆ ಸ್ವಲ್ಪ ಚಿಣಿಮಿಣಿ ಬರಕ್ಕೆ, ಗ್ಲಿಟರ್ ಇರಕ್ಕೆ ಐ ಆಮ್ ಯೂಸಿಂಗ್ ದ ರೇಡಿಯಂಟ್ ಲಿಕ್ವಿಡ್ ಐ ಶ್ಯಾಡೋ ಫ್ರಮ್ ನಿಕಾಕೆ. ದಿಸ್ ಇನ್ ದ ಶೇಡ್ ಲೈಲಾಕ್ ಡ್ರೀಮ್ಸ್. ಸ್ವಲ್ಪ ಹಚ್ತೀನಿ ಅವಳ ಐ ಶ್ಯಾಡೋ ಮೇಲೆ, ಸ್ವಲ್ಪ ಎಕ್ಸ್ಟ್ರಾ ಗ್ಲಿಟರ್ ಮತ್ತೆ ಸ್ವಲ್ಪ ಶೈನ್ ಬರುತ್ತೆ. I'm going to pick up this same purple color from this palette and apply on her lower lash line. So now I'm going to pick up this blue color very little bit and I'm going to smoke out the purple color. So now I'm going to pick up this silver color from the Huda Beauty palette. I'm just going to apply this as the inner corner and brow bone highlight for her. So now I'm going to apply the Nykaa's Rock the Line Kajal on her waterline. Applying a black kajal kind of emphasizes the look. So yeah. Do you want to do it? Yeah, thank you. So yeah guys, I look ಮುಗೀತು. ಇವ್ರಿಗೆ ನೀಟಾಗಿ ಒಳ್ಳೆ ಪಿಕಾಕ್ ತರ ಕಾಣಿಸುವಂತ ಐ ಶಾಡೋ ಹಚ್ಚಿದ್ದೀನಿ. This was my experimentation. I hope you liked it. Did you like it? Okay.
ಸೊ ನೆಕ್ಸ್ಟ್ ಮೂವಿಂಗ್ ಆನ್, ಲೆಟ್ಸ್ ಅಪ್ಲೈ ಸಮ್ ಬ್ರಾನ್ಸರ್. ಅವಳ ಮುಖ ತುಂಬಾ ಪೇಲ್ ಆಗಿ ಒಂಥರ ಸೇಮ್ ಒಂದೇ ಕ್ಯಾನ್ವಾಸ್ ತರ ಇದೆ, ಬಿಕಾಸ್ ಫೌಂಡೇಶನ್ ಹಚ್ಚಿ ಅದಾದ್ಮೇಲೆ ಏನೋ ಹಚ್ಚಿಲ್ದೇ ಇರೋದಕ್ಕೆ. ಸೊ ಈ ಬ್ರಾನ್ಸರ್ ಹಚ್ಚಿದ್ರೆ ನೀಟಾಗಿ ಒಳ್ಳೆ ವಾರ್ಮ್ ಆಗಿರೋಂಥ ಲುಕ್ ಬರುತ್ತೆ, ಅದಕ್ಕೋಸ್ಕರ ಈ ಬ್ರಾನ್ಸರ್ ಹಚ್ತೀನಿ. ದಿಸ್ ಇಸ್ ದ ಫಿಸಿಷಿಯನ್ಸ್ ಫಾರ್ಮುಲಾಸ್ ಬಟರ್ ಬ್ರಾನ್ಸರ್ ಇನ್ ದ ಶೇಡ್ ಬ್ರಾನ್ಸರ್. ಸೊ ಈ ಬ್ರಾನ್ಸರ್ ಹಚ್ಚುವಾಗ ಸ್ವಲ್ಪ ಚಿಟ್ಚಾಟ್ ಮಾಡೋಣ ಅಂತ. ಸೊ ಯಾವಾಗಾರ ಫೂಲ್ ಮಾಡಿದ್ಯಾ ಜನನ, ಅಂದ್ರೆ ಏನಾರ ಸುಳ್ಳು ಕತೆ ಹೇಳ್ಬಿಟ್ಟು ನೀನು ಒಂಥರ ಹೈಯರ್ ಪೊಸಿಷನ್ ಇಟ್ಕೊಂಡು ಈ ಒಂದು ಆಗಿಲ್ದೇ ಇದ್ರು ಆತರ ಏನಾರ ಮಾಡಿದ್ಯಾ? ಐ ಥಿಂಕ್ ಆ ಥರ ತುಂಬ ಮಾಡಿದ್ದೀನಿ ನಾನು ತುಂಬ ಚಿಕ್ಕ ವಯಸ್ಸಲ್ಲಿರುವಾಗ. ಸೊ ನಾವು ಈ ಅಪಾರ್ಟ್ಮೆಂಟಿಗೆ ಹೊಸದಾಗಿ ಶಿಫ್ಟ್ ಆದಾಗ ಐ ಗೆಸ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೇನೋ ಇದ್ದೆ. ಸೊ ಅವಾಗ ನಮ್ಮ ಮನೆ ಕೆಳಗಿನ ಮನೆಯವ್ರ ಜೊತೆ ಎಲ್ಲ ಆಟ ಆಡ್ತಿದ್ನಲ್ಲ ನಾನು. ಸೊ ಅವ್ರಿಗೆಲ್ಲ ನಾನು ಏನಂತ ಕತೆ ಹೇಳಿದ್ದೆ ಅಂದ್ರೆ, ಬೇಸಿಕಲಿ ಐ ವಾಸ್ ಅ ವೆರಿ ಇಮ್ಯಾಜಿನೇಟಿವ್ ಕಿಡ್. ಸೊ ಸೊ ನಾನೇನು ಹೇಳಿದ್ದೆ ಅಂದ್ರೆ, ಐ ಟೋಲ್ಡ್ ದೆಮ್ ದಟ್ ನಾನು ರಶ್ಮಿ ಇಬ್ರು ಸೈಕಲ್ ಹೊಡ್ಕೊಂಡು ಹೋಗ್ತಿದ್ವಿ. ಸೊ ದೆನ್ ನನಗೆ ಬಾಯಾರಿಕೆ ಆಯ್ತು ತುಂಬಾ. ಸೊ ಅದಕ್ಕೆ ಅವಳು ಮನೆ ಹತ್ರ ನಿಲ್ಸಿದ್ಲು. ಸೊ ನಾನು ನೀರು ಕುಡಿಯೋಕೆ ಮೇಲೆ ಹೋಗಿದ್ದೆ. ಸೊ ನೀನ್ ಬೈ ದ ಟೈಮ್ ಐ ಕೇಮ್ ಬ್ಯಾಕ್, ನಿನ್ನ ಓಮ್ನಿಯವರು ಯಾರೋ ಕರ್ಕೊಂಡು ಹೋಗ್ತಿದ್ದಾರೆ. So I was being kidnapped. Yeah, you were being kidnapped by a white color Omni. That and all I've told. So after that, seeing that, ನನಗೆ ಅಯ್ಯೋ ಏನಿದು ಅಂತೆಲ್ಲ ಅನ್ಕೊಂಡ್ಬಿಟ್ಟು ಆ ಸೈಕಲ್, ಯು ರಿಮೆಂಬರ್ ದಟ್ ಹೀರೋ ಸೈಕಲ್ ವಿ ಹ್ಯಾಡ್? ಸೊ ಆ ಹೀರೋ ಸೈಕಲ್ ತಗೊಂಡು ಓಮ್ನಿನ ನಾನು ಓವರ್ಟೇಕ್ ಮಾಡಿ ನನ್ನ ಗಾಡಿನ ಅವ್ರ ಮುಂದೆ ಹಾಕಿ. ಯು ಮೀನ್ ದ ಸೈಕಲ್? ನಾಟ್ ಗಾಡಿ. ಬಟ್ ದಟ್ಸ್ ಹೌ ಐ ಟೋಲ್ಡ್. ಸೊ ಆಫ್ಟರ್ ದಟ್ 4 ಜನ ಅಲ್ಲಿ ಇದ್ದಿದ್ದು, 4 men ಇಂದ ನಿನ್ನ ಐ ಸೇವ್ಡ್ ಯು ಅಂಡ್ ಐ ವಾಸ್ ದ ಹೀರೋ at the end of the day ಅಂತ. And actually I was so convincing that the people in the apartment, the kids, they bought the story. But then she just spoiled it for me. When they came and asked her, she was like, "Aata hi nagilwala." And that's when everyone looked at me and I was just like, shit dude, I'm screwed. Yeah, but obviously they should know the reality, right? No, but that I was the hero in my imagination. You could have just let me be. So I never knew she had told a story like that, so I could not lie. Oh my god. Yeah, that's the whole thing. That's why the kids never let me play with them after that, you know. Howda? Yeah. All of that happened. Yeah. Obviously. You kind of... How is that obvious? I lost my friends because of you. You could have just made me the hero. Because of you. You shouldn't have lied. So the bronzer is done. ಇವಾಗ ಬ್ಲಷ್ ಹಚ್ಚೋಣ ಇವಳಿಗೆ ಸ್ವಲ್ಪ. ಸೊ ಬ್ಲಷ್ಗೆ ಇವತ್ತು ನಾನು ಎಲೆ ಕಲರ್ಸ್ದು ಸೋ ಚೀಕಿ ಪ್ಯಾಲೆಟ್, ದಿಸ್ ಇಸ್ ಇನ್ ದ ಶೇಡ್ ಸ್ವೀಟ್ ಆ್ಯಂಡ್ ಸ್ಯಾಸಿ. ಈ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ 4 ಬ್ಲಷ್ ಶೇಡ್ ಇದೆ, ಆಮೇಲೆ 2 ಹೈಲೈಟರ್ ಶೇಡ್ ಇದೆ. ಸೊ ದಿಸ್ ಇಸ್ ಅ ವೆರಿ ವೆರಿ ಗುಡ್ ಪ್ಯಾಲೆಟ್ ಇಫ್ ಯು ಆರ್ ಅ ಬಿಗಿನರ್. ಆ್ಯಂಡ್ ಇದು ಕೂಡ ಅವಳ ಪ್ಯಾಲೆಟ್ ಆ್ಯಂಡ್ ಶಿ ಯೂಸಸ್ ಇಟ್ ಅ ಲಾಟ್, ಎಸ್ಪೆಷಲಿ ದ ಹೈಲೈಟರ್ಸ್, ದ ವೆರಿ ನೈಸ್. ಮೋಸ್ಟ್ಲಿ ಈ ಪಿಂಕ್ ಕಲರ್ ಯೂಸ್ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ಪರ್ಪಲ್, ಜಾಸ್ತಿ ಬೇಡ. ಆಮೇಲೆ ಅವ್ಳು ಸ್ವಲ್ಪ ಕ್ಲೌನ್ ಥರ ಕಾಣಿಸ್ಬಿಟ್ರೆ ಐ ಕಾಂಟ್ ರಿಯಲಿ ಹೆಲ್ಪ್ ಇಟ್. Anyway, do you want to listen to another joke? Yeah, tell me. Okay, what did the milk bottle tell the other milk bottle? We are both bottles. No. Then? What's up, dude? It's funny, come on. So it's in reference to dude. Yeah, dude. Abba. So now let's move on to highlighter because I am done with her PJs and also her makeup is coming to an end. So highlighter ge ivattu nan Maybelline Master Chrome highlighter in the shade Molten Rose Gold idun use ಮಾಡ್ತೀನಿ. ಇದು ಕೂಲ್ ಟೋನ್ಡ್ ಪಿಂಕ್ ಹೈಲೈಟರ್. ಸೊ ಇವಳದು ಇವತ್ತಿನ ಲುಕ್ ಕೂಡ ತುಂಬಾ ಕೂಲ್ ಟೋನ್ ಆಗಿದೆ, ಅದಕ್ಕೋಸ್ಕರ ಹೈಲೈಟರ್ ಕೂಡ ನಾನು ಕೂಲ್ ಟೋನ್ಡ್ ಯೂಸ್ ಮಾಡ್ತಾ ಇದ್ದೀನಿ. We should have talked about your Cupid's bow, which is not there. ಮಾತಾಡೋ ಇನ್ಸೈಡ್ ಹತ್ರನೇ ಅಲ್ವಾ? ಸೀರಿಯಸ್ ಆಗಿ ನೋಡು, ನಿಂಗೆ ಜಾಗನೇ ಇಷ್ಟೇ ಜಾಗ ಇರೋದು ನೋಡು. ಐ ಆಮ್ ಹ್ಯಾಪಿ ದ ವೇ ಐ ಆಮ್. ಡೋಂಟ್ ಟ್ರೈ ಟು ಡೂ ಇಟ್. ಐ ಆಮ್ ಹ್ಯಾಪಿ. ಸೊ ಲಾಸ್ಟ್ ಇವಾಗ ಇವಳಿಗೆ ಇನ್ನ ಬರೀ ಲಿಪ್ಸ್ಟಿಕ್ ಮತ್ತೆ ಮಸ್ಕರಾ ಹಚ್ಚಬೇಕು. ಸೊ ಲಿಪ್ಸ್ಟಿಕ್ ಇವತ್ತು ನಾನು
ಅವಳದು ಐ ಶ್ಯಾಡೋ ತುಂಬಾ ಡ್ರಾಮ್ಯಾಟಿಕ್ ಮತ್ತು ಕಲರ್ಫುಲ್ ಆಗಿರೋದ್ರಿಂದ ಅವಳ ಲಿಪ್ಸ್ಟಿಕ್ನ ತುಂಬ ಸಿಂಪಲ್ ನ್ಯೂಡ್ ಕಲರ್ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಬ್ರೌನ್ ಕಲರ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು. Instead of going with a pink or red, so all the attention will go to your eyes. So today I'm using the Maybelline's powder mattes in the shade Raw Cocoa. I'm gonna set all these powders and her whole face, her makeup with this makeup fixer, which is the Wet n Wild Photo Focus Fini Matte. This is a very very good fixing spray. So yeah. ಫಿನಿಶ್ ಆಫ್ ದ ಮೇಕಪ್ ನಾನು ಮೇಬೆಲಿನ್ ಟೋಟಲ್ ಟೆಂಪ್ಟೇಷನ್ ಮಸ್ಕಾರಾ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಆಗಿದೆ, ಬರೀ ಕಣ್ಣಿಗೆ ಒಂಚೂರು ಮಸ್ಕಾರಾ ಹಚ್ಚಿದ್ರೆ ಮುಗೀತು ಇದು. ಗೈಸ್, ದಟ್ ವಾಸ್ ದ ವಿಡಿಯೋ. ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಬಾಂಡಿಂಗು ಮತ್ತು ನಮ್ಮ ಸ್ವಲ್ಪ ಮೆಮರೀಸ್ ನಾವೇನು ಶೇರ್ ಮಾಡಿದ್ವಿ ನಿಮ್ಗೆ ಇಷ್ಟ ಆಯ್ತಾ? ಆ್ಯಂಡ್ ಈ ಥರ ವಿಡಿಯೋಸನ್ನು ಮಾಡಬೇಕಾ, ಏನಾರು ಎನಿಥಿಂಗ್ ಯು ಫೀಲ್, ಜಸ್ಟ್ ಲೀವ್ ಇಟ್ ಇನ್ ದ ಕಾಮೆಂಟ್ಸ್ ಡೌನ್ ಬಿಲೋ. ಆ್ಯಂಡ್ ಆಲ್ಸೋ ಗಿವ್ ಮೀ ಅ ಥಮ್ಸ್ ಅಪ್, ರೈಟ್, ಲೈಕ್ ದ ಯೂಟ್ಯೂಬ್ ವಿಡಿಯೋ. ಆ್ಯಂಡ್ ನಿನಗೆ ಬೋರ್ ಆಯ್ತಾ ಈ ಸೆಷನ್ನು? ನಾಟ್ ರಿಯಲಿ, ಐ ಆಮ್ ಜಸ್ಟ್ ಹಂಗ್ರಿ ಬಿಡಿ, ಇವಳು ಯಾವಾಗಲೂ ಅಷ್ಟೇ, ಶಿ ಇಸ್ ವೆರಿ ಹಂಗ್ರಿ. ಬಟ್ ಐ ಆಮ್ ವೆರಿ ಹ್ಯಾಪಿ ವಿತ್ ಹರ್ ಮೇಕಪ್, ವಿತ್ ಹರ್ ಐ ಮೇಕಪ್. ಇಟ್ಸ್ ವೆರಿ 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 ಡ್ರಾಮ್ಯಾಟಿಕ್, ವೆರಿ ಕಲರ್ಫುಲ್. ಆ್ಯಂಡ್ ಐ ಥಿಂಕ್ ಐ ಆಮ್ ಕಂಪ್ಲೀಟ್ಲಿ ವೆರಿ ವೆರಿ ಹ್ಯಾಪಿ ವಿತ್ ಮೈ ಎಕ್ಸ್ಪೆರಿಮೆಂಟೇಷನ್. ನಿಮಗೂ ಇಷ್ಟ ಆಗಿದ್ರೆ ಈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆ್ಯಂಡ್ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಗೆಲ್ಲ ಕಳಿಸ್ಬಿಟ್ಟು ಶೇರ್ ಮಾಡಿ. Yeah, so I think this describes my personality. I'm full of colors. So. That's what she says. That's all for today's video. I'll see you in my next one. Until then, bye bye. Bye bye.